ವಾಣಿ ಡೇಟು 26/7/2026. ಪ್ರಾತಃ ಮುರಳಿ. ಓಂ ಶಾಂತಿ. ಅವ್ಯಕ್ತ ಬಾಬ್ದಾದ ರಿವೈಸ್ಡ್ ವಾಣಿ ಡೇಟು 2/2/2020. ಬಾಬ್ದಾದರವರು ಅಮೃತ ವೇಳೆ ಎಲ್ಲ ಕಡೆ ಸುತ್ತುತ್ತಾರೆ. ಅವರಿಗೆ ಚಕ್ರವನ್ನು ಹಾಕುವುದು ಅಂದರೆ ಸುತ್ತುವುದು ಏನು ದೊಡ್ಡ ಮಾತು. ಬಾಬ್ದಾದರವರು ಇದನ್ನು ಸಹ ಹೇಳಿದ್ದಾರೆ. 4 ಗಂಟೆಗೆ ಮಿಲನದ ವಿಶೇಷತೆ ಆಗಿದೆ. 4 ಗಂಟೆಗೆ ಬಾಬ್ದಾದ ಎಲ್ಲ ಮಕ್ಕಳಿಗೆ ಸಹಜವೇ ವರದಾನ ಕೊಡುತ್ತಾರೆ. ವರದಾನ ದಾತನ ವಿಶೇಷ ಪಾತ್ರ ಅಮೃತ ವೇಳೆ ಇರುತ್ತದೆ. ಏನೇ ವರದಾನ ಬೇಕು ಅದನ್ನು ಬಾಬ್ದಾದ ಕೊಟ್ಟು ಬಿಡುತ್ತಾರೆ. ಪ್ರಯತ್ನಿಸಿ ನೋಡಿರಿ. ಆದರೆ ನೀವೆಲ್ಲರೂ ವರದಾನವನ್ನು ತೆಗೆದುಕೊಳ್ಳಲು ಅಲರ್ಟ್ ಆಗಿರಬೇಕು. ಒಂದು ವೇಳೆ ಅಲರ್ಟ್ ಇಲ್ಲವೆಂದರೆ ಬಾಬ್ದಾದರವರು ಚಕ್ರ ಹಾಕಿ ಹೋಗಿ ಬಿಡುವರು ಮತ್ತು ನೀವು ಯೋಚಿಸುತ್ತಿರುವಿರಿ. ಅದಕ್ಕೆ ಅಮೃತ ವೇಳೆಯ ಮಹತ್ವವನ್ನು ಕೊಡುತ್ತೀರಿ. ಆದರೆ ಗಮನವಿರಲಿ, ಬಾಬ್ದಾದರವರು ನೋಡಿದ್ದಾರೆ, ಸಮಯಾನುಸಾರ ಸೇವೆಯು ಹೆಚ್ಚಾಗುತ್ತಿದೆ ಮತ್ತು ಸೇವೆಯ ಕಾರಣ ತಂದೆಯಿಂದ ವರದಾನ ತೆಗೆದುಕೊಳ್ಳುವುದರಿಂದ ದೂರವಾಗಲು ಸಾಧ್ಯವಿಲ್ಲ. ಬಾಕಿ ಡಬಲ್ ವಿದೇಶದವರು ಮೆಜಾರಿಟಿ ಪುರುಷಾರ್ಥ ಮಾಡುತ್ತಾರೆ. ಆದರೆ ಅಟೆನ್ಷನ್ನನ್ನು ಅಂಡರ್ಲೈನ್ ಮಾಡಬೇಕು. ಮಧುಬನದಲ್ಲಿ ಹೇಗಾದರೂ ತಲುಪುತ್ತೀರಿ. ಅದಕ್ಕಾಗಿ ವಿಶೇಷವಾಗಿ ಎಲ್ಲ ಮಕ್ಕಳಿಗೆ ಶುಭಾಶಯಗಳನ್ನು ನೀಡುತ್ತಿದ್ದಾರೆ. ಬಾಬ್ದಾದ ಸಂಸ್ಕಾರದ ಮೇಲೆ ಯಾವ ಸೂಚನೆ ಕೊಟ್ಟಿದ್ದಾರೆ ಅದನ್ನು ನಾವು ಮಾಡಲೇಬೇಕೆಂದು ತಿಳಿಯುತ್ತಾರೆ ಮತ್ತು ಮಾಡಲು ಪ್ರತಿದಿನ ಅಮೃತ ವೇಳೆ ಹೇಗೆ ಸ್ವಮಾನ ಇಟ್ಟುಕೊಳ್ಳುತ್ತೀರಿ. ಅದರ ಜೊತೆ ಯಾವುದಾದರೂ ಒಂದು ಭಿನ್ನ ಪ್ರಕಾರವಾಗಿ ಒಂದು ಸಂಸ್ಕಾರದ ಮೇಲೆ ಅಟೆನ್ಷನ್ ಕೊಡಿ. ಈ ದಿನ ಈ ಸಂಸ್ಕಾರದ ಮೇಲೆ ವಿಶೇಷ ಅಟೆನ್ಷನ್ ಕೊಡಬೇಕು. ಮತ್ತು ರಾತ್ರಿಯಲ್ಲಿ ಮಲಗುವಾಗ ಯಾವಾಗ ಬಾಬ್ದಾದರವರಿಗೆ ತಮ್ಮ ಪೂರ್ತಿ ದಿನದ ಚಾರ್ಟ್ ಕೊಟ್ಟಾಗ ಆ ಸಮಯದಲ್ಲಿ ಆ ಸಂಸ್ಕಾರದ ರಿಸಲ್ಟ್ ಸಹ ವಿಶೇಷವಾಗಿ ತಿಳಿಸಿದರೆ ವಿಶೇಷ ಅಟೆನ್ಷನ್ ಆಗಿ ಬಿಡುತ್ತದೆ. ಯಾವುದಾದರೂ ಸಂಸ್ಕಾರದ ಮೇಲೆ ಅಟೆನ್ಷನ್ ಇಟ್ಟುಕೊಳ್ಳಬೇಕೆಂದರೆ ಹೇಗೆ ನೆನಪಿನ ಮೇಲೆ ಅಟೆನ್ಷನ್ ಕೊಡುತ್ತೀರಿ. ಅದರ ಜೊತೆ ಆ ಸಮಯದಲ್ಲಿ ಈ ರಿಸಲ್ಟ್ ಸಹ ಬಾಬ್ದಾದರವರಿಗೆ ಕೊಡಿ. ತಿಳಿದುಕೊಳ್ಳಿ, ಒಂದು ವೇಳೆ ತಾವು ಬಯಸುತ್ತೀರಿ ಆದರೆ ಆ ದಿನ ಯಾವುದೇ ಸಂಸ್ಕಾರವನ್ನು ತೆಗೆಯುವ ಕಾರ್ಯ ಆಗಿಲ್ಲವೆಂದರೆ ತಮಗೆ ತಾವೇ ತಂದೆಯ ಶುಭಾಶಯಗಳನ್ನು ಕೊಡಬೇಕು ಮತ್ತು ಪ್ರತಿದಿನ ತಂದೆಯ ಶುಭಾಶಯಗಳನ್ನು ವಿಶೇಷವಾಗಿ ಈ ಸಂಸ್ಕಾರ ಪ್ರತಿ ತೆಗೆದುಕೊಳ್ಳುತ್ತಿರಬೇಕು. ಅಂದಾಗ ಸಂಸ್ಕಾರ ಕಾರ್ಯದಲ್ಲಿ ಬರುವುದರಲ್ಲಿ ಕಡಿಮೆ ಆಗುತ್ತಿರುತ್ತದೆ. ಹೇಗೆ ಯೋಗದ ಕುರಿತು ಚೆಕ್ ಮಾಡಿಕೊಳ್ಳುತ್ತೀರಿ, ಅದೇ ರೀತಿ ಸಂಸ್ಕಾರದ ಕುರಿತು ಪ್ರತಿದಿನ ಬರುವುದಿಲ್ಲ, ಕೆಲವೊಮ್ಮೆ ಬರುತ್ತದೆ. ಯಾರು ಪುರುಷಾರ್ಥಿಯಾಗಿದ್ದಾರೆ ಅವರಿಗೆ ಪರೀಕ್ಷೆ ಕೆಲವೊಮ್ಮೆ ಬರುತ್ತದೆ, ಆದರೆ ಪ್ರತಿದಿನ ಬರುವುದಿಲ್ಲ. ಆದರೆ ಪ್ರತಿದಿನ ಚೆಕ್ಕಿಂಗ್ ಆದರೆ ಇಲ್ಲೂ ಸಹ ಟೆನ್ಷನನ್ನು ಕಡಿಮೆ ಮಾಡುತ್ತದೆ, ಸಮಾಪ್ತಿ ಮಾಡುತ್ತಾ ಹೋಗುತ್ತದೆ. ಏಕೆಂದರೆ ಬಾಬ್ದಾದ ವಿದೇಶದವರಲ್ಲಿ ಕೆಲವು ಮಕ್ಕಳು ಯಾವುದಾದರೂ ಕಾರ್ಯವನ್ನು ಪ್ರಾರಂಭಿಸಿದಾಗ ಅಟೆನ್ಷನ್ ಕೊಡುವುದನ್ನು ನೋಡಿದ್ದಾರೆ. ಅಂದಾಗ ಅಟೆನ್ಷನ್ ಕೊಡುವವರೇ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ. ತಂದೆಯದು ವರದಾನವಿದೆ, ತಿಳಿದುಕೊಂಡಿದ್ದೀರಾ? ಈಗ ಇದರ ಹಿಂದೆ ಇರುತ್ತೀರಲ್ಲವೇ? ಪ್ರತಿದಿನ ರಿಸಲ್ಟ್ ಚೆಕ್ಕಿಂಗ್ ಮಾಡಿಕೊಳ್ಳುತ್ತೀರಲ್ಲವೇ? ಸಂಸ್ಕಾರ ತಾನಾಗಿಯೇ ಸಡಿಲ ಆಗಿ ಬಿಡುತ್ತದೆ ಮತ್ತು ಸಂಸ್ಕಾರದ ಸಬ್ಜೆಕ್ಟ್ನಲ್ಲಿ ನಂಬರ್ 1 ಹೋಗಲಿ ಎಂದು ಬಾಬ್ದಾದ ಬಯಸುತ್ತಾರೆ. ಯಾವ ಸಂಸ್ಕಾರವನ್ನು ಬಯಸುತ್ತೀರೋ ಅದೇ ಕಾರ್ಯರೂಪದಲ್ಲಿ ಬರಬೇಕು. ಆಗಿಬಿಡುತ್ತದೆ. ಅಟೆನ್ಷನ್ನಲ್ಲಿ ಬಂದಿದ್ದೀರಲ್ಲವೇ, ಅಂದಾಗ ಆಗಿಬಿಡುತ್ತದೆ. ಆದರೆ ಅಟೆನ್ಷನ್ ಕೊಡಬೇಕು, ಆಗಿಬಿಡುತ್ತದೆ ಎಂದಲ್ಲ. ಆದರೆ ಅಟೆನ್ಷನ್ ಕೊಡಬೇಕು. ಸಂಘಟನೆಯಲ್ಲಿಯೇ ಈ ಸಂಸ್ಕಾರ ಏಕೆ ಬರುತ್ತದೆ? ತಮ್ಮ ಚಿತ್ರಗಳಲ್ಲಿ ಯಾರು ಪೂಜೆ ಮಾಡುತ್ತಾರೆ? ತಮ್ಮ ಸಂಸ್ಕಾರ ಎಷ್ಟು ಚೆನ್ನಾಗಿ ಹಾಡುತ್ತಾರೆ? ಈ ರೀತಿ ಆಗಿದ್ದೀರಿ, ಅದರಿಂದ ವರ್ಣನೆ ಮಾಡುತ್ತಾರೆ. ತಮ್ಮ ದೇವತಾ ಚಿತ್ರವನ್ನು ಇಮರ್ಜ್ ಮಾಡಿಕೊಳ್ಳಿ. ಯಾವ ಗಾಯನ ಮಾಡುತ್ತಾರೆ? ಈ ರೀತಿ ದೇವತೆಯಂತೂ ಆಗಲೇಬೇಕಲ್ಲವೇ? ಒಳ್ಳೆಯದು. ಬಾಕಿ ಎಲ್ಲ ಡಬಲ್ ವಿದೇಶದವರು ಪುರುಷಾರ್ಥದಲ್ಲಿ ಸಫಲತೆಯ ಅನುಭವ ಮಾಡುತ್ತಿದ್ದೀರಲ್ಲವೇ? ಮಾಡುತ್ತೀರಾ? ಯಾರು ಸಫಲತೆಯನ್ನು ಅನುಭವ ಮಾಡುತ್ತಾರೋ ಅವರು ಕೈ ಎತ್ತಿ. ವಾಹ,
ಕೈಯಂತೂ ಚೆನ್ನಾಗಿ ಎತ್ತುತ್ತೀರಿ, ಲಕ್ಷ್ಯ ಇಟ್ಟುಕೊಳ್ಳಬೇಕು. ಇದರ ಹಿಂದೆ ಅಟೆನ್ಷನ್ ಕೊಡಲೇಬೇಕು, ಇದರ ಹಿಂದೆ ನಂಬರ್ ತೆಗೆದುಕೊಳ್ಳಲೇಬೇಕು ಅಂದಾಗ ತಮ್ಮನ್ನು ನೋಡಿ ಬೇರೆಯವರಿಗೂ ಸಹ ಉಮಂಗ ಬರುತ್ತದೆ. ಏಕೆಂದರೆ ತಾವು ನಿಮಿತ್ತರಾಗಿದ್ದೀರಲ್ಲವೇ. ಮತ್ತು ನಿಮಿತ್ತ ಆಗಿರುವವರಿಗೆ ಬಾಬ್ದಾದಾರವರ ವಿಶೇಷ ಸಹಯೋಗವೂ ಸಹ ಸಿಗುತ್ತದೆ. ಬಾಕಿ ಸೆಂಟರ್ ವೃದ್ಧಿ ಆಗುತ್ತಿರುವುದನ್ನು ನೋಡಿ ಬಾಬಾ ಖುಷಿಯಾಗಿದ್ದಾರೆ. ಪುರುಷಾರ್ಥದ ಕಡೆ ಅಟೆನ್ಷನ್ ಇದೆ, ಆದರೆ ಈಗ ಪರಿವರ್ತನೆಗೆ ನಿಮಿತ್ತ ಆಗುವವರಾಗಿ ಅಂದಾಗ ತಮ್ಮನ್ನು ನೋಡಿ ಬೇರೆಯವರಿಗೂ ಸಹ ಪರಿವರ್ತನೆಯ ಶಕ್ತಿಯ ಉಮಂಗ ಬರುತ್ತದೆ. ಬಾಕಿ ಬಾಬ್ದಾದ ಪುರುಷಾರ್ಥದಲ್ಲಂತೂ ಖುಷಿಯಾಗಿದ್ದಾರೆ, ನಂಬರ್ ವಾರ್ ಆಗಿಯೇ ಇರುತ್ತಾರೆ. ಇದಂತೂ ಅರ್ಥ ಆಗುತ್ತದೆ. ಆದರೆ ಪುರುಷಾರ್ಥದ ಕಡೆ ಅಟೆನ್ಷನ್ ಇದೆ, ಇನ್ನೂ ಹೆಚ್ಚಿಸಿಕೊಳ್ಳಬೇಕು. ಬಾಕಿ ಬಾಬ್ದಾದರವರದಂತೂ ನೆನಪು ಪ್ರೀತಿಯಂತೂ ಸಿಗುತ್ತದೆ. ನೋಡಿ, ಮನೆಯಲ್ಲಿ ಕುಳಿತಿದ್ದರೂ ಬಾಬ್ದಾದರವರ ಒಂದು ದಿನವೂ ಮಿಸ್ ಆಗುವುದಿಲ್ಲ. ಒಂದು ವೇಳೆ ಪ್ರತಿದಿನ ವಿಧಿಪೂರ್ವಕವಾಗಿ ಮುರಳಿ ಓದಿದರೆ ಒಂದು ದಿನವೂ ನೆನಪು ಪ್ರೀತಿ ತಪ್ಪಿಸುವುದಿಲ್ಲ. ಸಿಗುತ್ತದೆ ಅಲ್ಲವೇ? ಸಿಗುತ್ತದೆಯೇ? ಪ್ರತಿದಿನ ನೆನಪು ಪ್ರೀತಿ ಸಿಗುತ್ತದೆಯೇ? ಎಲ್ಲರಿಗೆ ಸಿಗುತ್ತದೆ ಅಲ್ಲವೇ? ಇದು ಬಾಬ್ದಾದರವರ ಪ್ರೀತಿಯ ಚಿಹ್ನೆ ಆಗಿದೆ. ಮುರಳಿ ತಪ್ಪಿಸಿದರೆ ನೆನಪು ಪ್ರೀತಿಯೂ ಸಹ ತಪ್ಪಿಸುತ್ತೀರಿ. ಕೇವಲ ಮುರಳಿಯನ್ನು ತಪ್ಪಿಸಿಲ್ಲ, ಆದರೆ ಬಾಬ್ದಾದರವರ ನೆನಪು ಪ್ರೀತಿ ವರದಾನವನ್ನು ಎಲ್ಲ ತಪ್ಪಿಸಿದ್ದೀರಿ. ಮುರಳಿಯಂತೂ ಓದುತ್ತೀರಿ, ಆದರೆ ಬಾಬ್ದಾದರವರ ನೆನಪು ಪ್ರೀತಿ ತೆಗೆದುಕೊಳ್ಳುವ ಯಾವ ಸಮಯ ನಿಯಮಿತವಾಗಿದೆ ಅದಂತೂ ತಪ್ಪಿಸಿದ್ದೀರಲ್ಲವೇ ಅಂದಾಗ ಉಮಂಗವಿದೆ. ಇದರಲ್ಲಿ ಬಾಬ್ದಾದರವರು ಖುಷಿಯಾಗಿದ್ದಾರೆ. ಒಳ್ಳೆಯದು. ಮುರಳಿ ಮಿಸ್ ಮಾಡುವವರೇ ಡಬಲ್ ವಿದೇಶದವರಲ್ಲಿ ಇದ್ದೀರಾ? ಯಾರಾದರೂ ಮುರಳಿ ತಪ್ಪಿಸುವವರಿದ್ದೀರಾ? ಕಾರಣಕ್ಕಾಗಿ ತಪ್ಪಿಸುತ್ತೀರಾ? ಇಲ್ಲ, ತಪ್ಪಿಸುವುದಿಲ್ಲ. ಒಬ್ಬರು ಕೈ ಎತ್ತಿದ್ದಾರೆ, ಹೀಗೆ ತಪ್ಪಿಸಬಾರದು, ಮುರಳಿ ತಪ್ಪಿಸಬಾರದು. ಫೋನ್ ಮೂಲಕ ಆದರೂ ಕೇಳಿ. ಓದಕ್ಕೆ ಆಗೋದಿಲ್ಲವೆಂದರೆ ಖಂಡಿತ ಕೇಳಿ, ತಪ್ಪದೆ ಹಾಜರಾಗಿ. ಒಳ್ಳೆಯದು. ಬಾಕಿ ಯಾರೆಲ್ಲ ಸಭೆಯಲ್ಲಿ ಬಂದಿದ್ದೀರಿ, ಹೊಸಬರಾಗಲಿ ಹಳಬರಾಗಲಿ, ಪಕ್ಕಾ ನೋಟ್ ಮಾಡಿಕೊಳ್ಳಿ. ಮುರಳಿ ಎಂದು ತಪ್ಪಿಸಬಾರದು. ಏಕೆಂದರೆ ತಂದೆ ಪ್ರತಿದಿನ ಪರಂಧಾಮದಿಂದ ಬರುತ್ತಾರೆ. ಎಷ್ಟು ದೂರದಿಂದ ಬರುತ್ತಾರೆ, ಮಕ್ಕಳಿಗೋಸ್ಕರ ಬರುತ್ತಾರಲ್ಲವೇ. ಹೇಗೆ ತಂದೆ ಮುರಳಿ ತಪ್ಪಿಸುವುದಿಲ್ಲ, ಅದೇ ರೀತಿ ಮಕ್ಕಳು ಸಹ ಮುರಳಿಯನ್ನು ತಪ್ಪಿಸಬಾರದು. ಒಳ್ಳೆಯದು. ಈಗ ಮಧುಬನಕ್ಕೆ ಬಂದಾಗ ಫಾರ್ಮ್ ಬರೆಯುತ್ತೀರಲ್ಲವೇ, ಅದರಲ್ಲಿ ಮುರಳಿ ಪ್ರತಿದಿನ ಕೇಳಿದ್ದೇನೆಯೇ ಅಥವಾ ಎಷ್ಟು ದಿನ ತಪ್ಪಿಸಿದ್ದೇನೆ ಎಂದು ಬರೆಯಿರಿ. ಒಪ್ಪಿಗೆ ಇದೆಯೇ? ಯಾರಿಗೆ ಒಪ್ಪಿಗೆ ಇದೆಯೋ ಅವರು ಕೈ ಎತ್ತಿ. ಮಧುಬನದವರೂ ಕೈ ಎತ್ತಿ. ಯಾವುದೇ ಕಾರಣಕ್ಕಾಗಿ ಮುರಳಿಯನ್ನು ತಪ್ಪಿಸಬಾರದು. ಹೇಗೆ ಊಟ ತಪ್ಪಿಸುವುದಿಲ್ಲ ಅಂದಾಗ ಇದು ಸಹ ಭೋಜನವಾಗಿದೆ ಅಲ್ಲವೇ. ಅದು ಶರೀರಕ್ಕೆ ಭೋಜನವಾಗಿದೆ, ಇದು ಆತ್ಮಕ್ಕೆ ಭೋಜನವಾಗಿದೆ. ಚೆನ್ನಾಗಿ ಎನಿಸುತ್ತದೆಯೇ? ಯಾರು ಹೊಸಬರು ಬಂದಿದ್ದಾರೆ, ಬರಲು ಸಾಧ್ಯ ಆಗಿದೆಯಲ್ಲವೇ, ಅವರು ಸಹ ಈ ನಿಯಮವನ್ನು ಪಾಲನೆ ಮಾಡಬೇಕಾಗಿದೆ. ಹೇಗೆ ಬೇರೆ ನಿಯಮಗಳಿದೆ, ಅದೇ ರೀತಿ ಈ ನಿಯಮಗಳು ಸಹ ಇದೆ. ಬ್ರಾಹ್ಮಣರು ಅರ್ಥಾತ್ ಮುರಳಿಯನ್ನು ಕೇಳುವವರು, ಸೇವೆ ಮಾಡುವವರು. ಒಳ್ಳೆಯದು. ಈಗ ಎಲ್ಲ ಕಡೆಯ ಮಕ್ಕಳಿಗೆ ನೆನಪು ಪ್ರೀತಿಯ ಜೊತೆ ಶುಭಾಶಯಗಳನ್ನು ನೀಡುತ್ತಿದ್ದಾರೆ. ಸದಾ ಉಮಂಗ ಉತ್ಸಾಹದಿಂದ ಮುಂದುವರಿಯುತ್ತಿದ್ದೀರಿ ಮತ್ತು ಮುಂದುವರಿಯುತ್ತೀರಿ ಎಂದು ನಿಮ್ಮ ಉಮಂಗ ಉತ್ಸಾಹವನ್ನು ಯಾವುದೇ ಮಾತಿನಿಂದ ಕಡಿಮೆ ಮಾಡಿಕೊಳ್ಳಬೇಡಿ. ಮಾತು ಬರುತ್ತದೆ, ಆದರೆ ಪುರುಷಾರ್ಥ ಮತ್ತು ತಂದೆಯ ಪ್ರೀತಿ ತಮ್ಮದಾಗಿದೆ ಎಂದು ತಮ್ಮ ಬುದ್ಧಿಯನ್ನು ತಂದೆಯ ವಿನಃ ಯಾವುದೇ ಮಾತಿನಲ್ಲಿ ಬ್ಯುಸಿ ಮಾಡಿಕೊಳ್ಳಬೇಡಿ. ತಂದೆ ಮತ್ತು ತಂದೆಯ ಮುರಳಿ ಮತ್ತು ತಂದೆಯ ಮೂಲಕ ಯಾವ ಸೇವೆ ಸಿಕ್ಕಿದೆ ಆ ಸೇವೆಯನ್ನು ಮಾಡುತ್ತೀರಿ. ಈಗ ಏನು ಹೇಳಲಿ, ಜೊತೆಯಲ್ಲಂತೂ ಇರಲೇಬೇಕು. ರಜಾ ತೆಗೆದುಕೊಳ್ಳುತ್ತೇವೆ, ಇದನ್ನು ಸಹ ಹೇಳಲು ಸಾಧ್ಯವಿಲ್ಲ.
ಜೊತೆಯಲ್ಲಿ ಇರುತ್ತೇವೆ, ಜೊತೆಯಲ್ಲಿಯೇ ಹೋಗುತ್ತೇವೆ ಮತ್ತು ಜೊತೆಯಲ್ಲಿಯೇ ಬರುತ್ತೇವೆ. ಒಳ್ಳೆಯದು. ಈಗ ಸಮಾಪ್ತಿ. ವರದಾನ: ಶಕ್ತಿ ರೂಪದ ಸ್ಮೃತಿಯ ಮೂಲಕ ಪತಿತ ಸಂಸ್ಕಾರಗಳ ನಾಶಗೊಳಿಸುವ ಕಾಳಿ ರೂಪಭವ. ಸದಾ ತಮ್ಮ ಈ ಸ್ವರೂಪವು ಸ್ಮೃತಿಯಲ್ಲಿರಲಿ. ನಾನು ಸರ್ವ ಶಸ್ತ್ರಧಾರಿ ಶಕ್ತಿಯಾಗಿದ್ದೇನೆ. ನಾನು ಪತಿತ ಪಾವನಿಯ ಮೇಲೆ ಯಾವುದೇ ಪತಿತ ಆತ್ಮನ ದೃಷ್ಟಿಯೂ ನೆರಳು ಸಹ ಬೀಳಲು ಸಾಧ್ಯವಿಲ್ಲ. ಪತಿತ ಆತ್ಮನ ಪತಿತ ಸಂಕಲ್ಪವೂ ನಡೆಯಲು ಸಾಧ್ಯವಿಲ್ಲ. ಈ ರೀತಿಯಾಗಿ ತಮ್ಮ ಬ್ರೇಕ್ ಶಕ್ತಿಶಾಲಿ ಆಗಿರಬೇಕು. ಒಂದು ವೇಳೆ ಯಾವುದೇ ಪತಿತ ಆತ್ಮನ ಪ್ರಭಾವ ಬೀರುತ್ತದೆ ಎಂದರೆ ಇದರ ಅರ್ಥವಾಗಿದೆ ತಾವು ಪ್ರಭಾವಶಾಲಿ ಆಗಿಲ್ಲ. ಯಾರು ಸ್ವಯಂ ಸಂಹಾರಿಣಿ ಆಗಿರುತ್ತಾರೆಯೋ ಅವರೆಂದಿಗೂ ಯಾರದೇ ಶಿಕಾರಿ ಆಗಿರುವುದಿಲ್ಲ. ಅಂದಾಗ ಇಂತಹ ಕಾಳಿ ರೂಪವುಳ್ಳವರಾಗಿರಿ. ಆದ್ದರಿಂದ ಯಾರೇ ತಮ್ಮ ಮುಂದೆ ಇಂತಹ ಸಂಕಲ್ಪ ಮಾಡಿದರೂ ಅವರ ಸಂಕಲ್ಪವು ಮೂರ್ಛಿತವಾಗಿ ಬಿಡಲಿ. ಸ್ಲೋಗನ್: ರಾಯಲ್ ರೂಪದ ಇಚ್ಛಾ ಸ್ವರೂಪ ಹೆಸರು, ಮಾನ್ಯತೆ ಮತ್ತು ಸ್ಥಾನವಾಗಿದೆ. ಇದರಿಂದ ನಿರ್ಲಿಪ್ತರಾಗಿರಿ. ಅವ್ಯಕ್ತ ಸೂಚನೆ: ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿರುತ್ತಾ ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಸಾರಥಿ ಎಂದರೆ ಆತ್ಮ ಅಭಿಮಾನಿ, ಏಕೆಂದರೆ ಆತ್ಮವೇ ಸಾರಥಿಯಾಗಿದೆ. ಬ್ರಹ್ಮ ತಂದೆಯು ಈ ವಿಧಿಯಿಂದ ನಂಬರ್ 1 ಸಿದ್ಧಿ ಪ್ರಾಪ್ತಿಯಾಗುತ್ತದೆ. ಫಾಲೋ ಫಾದರ್ ಮಾಡಿರಿ. ಹೇಗೆ ತಂದೆ ದೇಹವನ್ನು ಅಧೀನ ಮಾಡಿಕೊಂಡು ಪ್ರವೇಶ ಮಾಡುತ್ತಾರೆ, ಅರ್ಥಾತ್ ಸಾರಥಿಯಾಗುತ್ತಾರೆ. ದೇಹದ ಅಧೀನನಲ್ಲ, ಅದಕ್ಕೆ ಭಿನ್ನ ಮತ್ತು ಪ್ರಿಯರಾಗಿದ್ದಾರೆ. ಹಾಗೆಯೇ ನೀವೆಲ್ಲ ಬ್ರಾಹ್ಮಣ ಆತ್ಮರು ಸಹ ತಂದೆಯ ಸಮಾನ ಸಾರಥಿಯ ಸ್ಥಿತಿಯಲ್ಲಿರಿ. ಸಾರಥಿ ಸ್ವತಃವೇ ಸಾಕ್ಷಿಯಾಗಿ ಎಲ್ಲವನ್ನು ಮಾಡುತ್ತಾರೆ, ನೋಡುತ್ತಾರೆ, ಕೇಳುತ್ತಾರೆ ಮತ್ತು ಎಲ್ಲವನ್ನು ಮಾಡುತ್ತಾ ಮಾಯೆಯ ಛೇಪದಿಂದ ನಿರ್ಲೇಪರಾಗಿರುತ್ತಾರೆ. ಓಂ ಶಾಂತಿ. ಓಂ ನಮಃ ಶಿವಾಯ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ರತಿದಿನ ಕನ್ನಡ ಜ್ಞಾನ ಮುರಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋವನ್ನು ನಿಮ್ಮ ಬ್ರಾಹ್ಮಣ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಬೆಲ್ ಐಕಾನನ್ನು ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನೆಲಿನ ವಿಡಿಯೋ ನೋಟಿಫಿಕೇಷನ್ ತಮಗೆ ಸಿಗ್ತಾ ಇರುವುದು.